ನಗರದ ಪ್ರವಾಸಿ ಮಂದಿರದಲ್ಲಿಂದು ಬೆಳಗ್ಗೆ ಸಿಐಟಿಯು ಸಂಘಟನೆ ವತಿಯಿಂದ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಹೊನ್ನೂರ್ ಸಾಬ್ ಅವರು ಮಾತನಾಡಿ, ಕಾರ್ಮಿಕರು ಅನುಭವಿಸುತ್ತಿರುವ ಕಷ್ಟಗಳು, ತೊಂದರೆಗಳನ್ನು ವಿವರಿಸಿದರು. ಅವರು ಕಾರ್ಮಿಕರು ದೇಶದ ಆಧಾರ ಸ್ತಂಭ, ಅವರ ಶ್ರಮದ ಬೆಲೆ ಮಾನ್ಯವಾಗಬೇಕು. ಸರ್ಕಾರವು ಕಾರ್ಮಿಕರಿಗೆ ಹೆಚ್ಚಿನ ಭದ್ರತೆ ಮತ್ತು ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಆರ್ ನಾಗರಾಜ್, ಪುರಸಭೆ ಸದಸ್ಯ ಚಾಂದ್ ಭಾಷಾ, ಸುಧಾಕರ್, ಗಂಗಣ್ಣ, ಮೆಹಬೂಬ್, ಬೀರ್ಲಿಂಗ, ಗೋವಿಂದ, ರವಿ ಸೇರಿದಂತೆ ಅನೇಕ ಕಾರ್ಮಿಕರು ಭಾಗವಹಿಸಿದ್ದರು. ನಗರದ ಪ್ರವಾಸ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯ ಹೇಳುತ್ತಾ, ನಾವು ಇಂದು ಕಾರ್ಮಿಕರು ದುಡಿಯುವಂಥ ಜನ ಹಾಗೂ ಬಿಸಿಲಲ್ಲಿ ನೆರಳಲ್ಲಿ ದುಡಿಯುವಂಥ ಜನರಿಗೆ, ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಸಿಗುತ್ತಾ ನಮ್ಮ ಇಂದು ಆಳುವ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮ್ಮ ಸೌಲಭ್ಯಗಳನ್ನು ವಿಳಂಬ ಮಾಡುತ್ತಾ ಈ ಕಾರ್ಮಿಕ ಇಂದು ಕಂಪ್ಲಿ ಭಾಗದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆರಂಭಗೊಳಿಸಿದೆ. ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣಕರ ಫಲಾನುಭವಿಗಳಿಗೆ ಮದ್ಯಧನಸ ಆಗಿರ್ಬೋದು, ಹೆಚ್ಚಿನ ಆಗಿರ್ಬೋದು ಅಥವಾ ಫಲಾನುಭವಿ ಕಾರ್ಡು ವಿತರಿಸುವುದಾಗಿರ್ಬೋದು, ಮುಂದಿನ ದಿನ ಎಲ್ಲ ಸೌಲಭ್ಯಗಳನ್ನು ನಮ್ಮ ರಾಜ್ಯ ಸರ್ಕಾರವನ್ನು ಈ ಸೌಲಭ್ಯವನ್ನು ವಿಳಂಬ ಮಾಡದೆ ಅವರಿಗೆ ಫಲಾನುಭವಿಗಳಿಗೆ ಏನು ಸಹಾಯಧನ ಕೊಡುತ್ತಾ ಮತ್ತು ಇತರ ಕಾರ್ಮಿಕರ ಫೆಡರೇಷನ್ ಕಂಪ್ಲಿ ತಾಲೂಕು ಸಮಿತಿ ವತಿಯಿಂದ ಈ ದಿನ ನಮ್ಮ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆಯ ಎಲ್ಲ ರಾಷ್ಟ್ರೀಯ ಕಾರ್ಮಿಕರಿಗೆ ಶುಭಾಶಯಗಳು ಹೇಳುತ್ತಾ, ಅದೇ ರೀತಿ ಈ ಕಾರ್ಮಿಕರು ಬಿಸಿಲಂದೆ ಮಳೆ ಅಂದೆ ಅವರೆಲ್ಲ ಕಷ್ಟಪಟ್ಟು ದುಡಿತಿದ್ದಾರೆ. ಅವರೆಲ್ಲರೂ ಯಾವುದೇ ರೀತಿಯಿಂದ ಅವರು ಕೆಲಸಕ್ಕೆ ಹೋದ್ರೇ ಅವರಿಗೆ, ಅವರು ದಿನಗೂಲಿ ಮಾಡಿದ್ರೇ ಅವರಿಗೆ ಜೀವನ, ಇಲ್ಲದ್ರಿಲ್ಲ. ಸರ್ಕಾರ ಇದನ್ನು ಅರ್ಥಕೊಂಡು ಎಲ್ಲ ಕಾರ್ಮಿಕರಿಗೆ ಏನಾದರೂ ಒಂದು ಸೌಲಭ್ಯವನ್ನು ಕೊಡಬೇಕು. ಅವರಿಗೆ ಇದು ಲೇಬರ್ ಕಾರ್ಡಿಂದು ಇರ್ಬೋದು, ಲೇಬರ್ ಕಾರ್ಡಿಂದು ಅಧಿಕಾರಿಗಳು ಲೇಬರು ಅವ್ರ ಕೆಲಸ ಬಿಟ್ಟು 2 ದಿವಸ 3 ದಿವಸ ಆಫೀಸಿಗೆ ತಿರುಗಿದ್ರು ಕೂಡ ಅದು ಅದು ಇಲ್ಲ ಇದಿಲ್ಲ ಅಂತೇಳಿ ಅವರಿಗೆ ಗೋಳಾಡಿಸ್ತಾರ. ದಯವಿಟ್ಟು ಅವರಿಗೆ ಎಲ್ಲ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿ ಕಾರ್ಮಿಕರನ್ನ ಅವ್ರನ್ನ ಕಾಪಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.